ಒಂದು ಜೇನನ್ನು ಎಷ್ಟು ಜೇನನ್ನು ತಯಾರು ಮಾಡ್ಬೋದು ಒಂದು ವರ್ಷಕ್ಕೆ? ಈಗ ಒಂದು ನೊಣಕ್ಕೆ ಅಂದರೆ ನಮಗೆ ಅದರದ್ದು ಜೀವಿತಾವಧಿ ಎಲ್ಲ ನೋಡ್ಬೇಕು. ನಮಗೆ ಇಷ್ಟೇ ಕಲೆಕ್ಟ್ ಮಾಡಿ ತರ್ತದೆ ಅಂತ ಹೇಳಿ ಒಂದು ವರ್ಷಕ್ಕೆ ಆದರೆ ಹೇಳಲಿಕ್ಕೆ ಆಗೋದಿಲ್ಲ. ಯಾವುದೇ ನೊಣ ಎಷ್ಟೇ ಜೇನು ತರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಗೊತ್ತುಂಟ, ಈಗ ಪ್ರಕೃತಿಯಲ್ಲಿ ಹೇಗೆ ಉಂಟು ಅಂತೇಳಿ ನೋಡಿ. ಈಗ ಅದು ಹೀಟ್ ವೆದರ್, ಈಗ ಹೀಟ್ ವೆದರ್ ಇದ್ದರೆ ಜೇನು ತರೋದೇ ಇಲ್ಲ. ಒಂದು ಈಗ ನಿಮಗೆ ನಾರ್ಮಲ್ ಕೂಲಿಂಗ್ ಉಂಟು, ನಿಮಗೆ ಒಂದು 25-30 ಡಿಗ್ರಿ 31 ಡಿಗ್ರಿಯಲ್ಲಿ ಉಂಟು ಈಗ ಅದು ಹವಾಮಾನ. ಈಗ ನಮಗೆ ಕುಂಟು ನೇರಳೆಯಲ್ಲಿ ಹೈಯೆಸ್ಟ್ ಹೂ ಹೋಗ್ತಾ ಉಂಟು. ಆವಾಗ ಎಂತ ಮಾಡ್ತವೆ ಅಂದರೆ ಅಷ್ಟು ಜೇನು ತರ್ತವೆ. ನಿಮಗೆ ನಾನು ಇದನ್ನೊಂದು 2000 ನಿಮಗೆ 2010-11 ಹೇಳುದಾದ್ರೆ ನಾನು ಇದನ್ನು ಇಂಥದ್ದೇ ಬಾಕ್ಸ್ ಅನ್ನು ಇಟ್ಟು ಇಂಥದ್ದೇ ಸೂಪರ್ ಇಟ್ಟು 2 ಸೂಪರ್ ಕೊಟ್ಟು ಇದರಲ್ಲಿ 6 ದಿನಕ್ಕೊಮ್ಮೆ ಜೇನು ತೆಗೆದಿದ್ದೇನೆ ನಾನು. 6 ದಿನಕ್ಕೆ ಒಮ್ಮೆ ಇಂಥದ್ದೇ ಸೀಲ್ ಆದದ್ದನ್ನು. ಹಾಗಾದ್ರೆ ಆ ಸೈಡ್ ಮಿದ್ದು ನೀವು ಯಾವ ಲೆಕ್ಕದಲ್ಲಿ ಹಾಕುದು ನಾನು ಎಷ್ಟು ನೋಣ ತಂದಿದೆ ಅಂತ ಹೇಳಿ? ಭಾರಿ ಫಾಸ್ಟ್ ಆಗಿದೆ. ಅದೇ ಈಗಕ್ಕೆ ನನಗೆ ಇದಕ್ಕೊಂದು ಮಿನಿಮಮ್ ಅಂದ್ರೆ 20-21 ದಿನ ಹಿಡಿತದೆ ಎಷ್ಟು ಸೀಲ್ ಆಗಬೇಕಾದ್ರೆ. ಅಂದ್ರೆ ಅಭಾವ ಉಂಟು, ಸ್ವಲ್ಪ ಅಭಾವ ಅಂದ್ರೆ ವೆದರ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಉಂಟು, ಮಾಯಿಶ್ಚರ್ ಕಮ್ಮಿ ಇರೋದ್ರಿಂದ ನಮಗೆ ಜೇನು ಜಾಸ್ತಿ ಬರ್ತಾ ಇಲ್ಲ. ನಿಮ್ಗೆ ಕೂಲಿಂಗ್ ವೆದರ್ ಇದ್ರೆ ನಿಮ್ಗೆ ಒಂದು ಮಾರ್ಚಿಂದ ಒಂದೊಂದು ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಆವಾಗ ನಿಮ್ಗೆ ಜೇನು ಜಾಸ್ತಿ. ಹಾಗೆ ನಮ್ಗೆ ಅದರ ಜೀವಿತಾವಧಿಯಲ್ಲಿ ಎಷ್ಟೇ ಜೇನು ತರ್ತದೆ ಅಂತ ಹೇಳಲಿಕ್ಕೆ ಯಾರಿಗೆ ಸಹ ಸಾಧ್ಯ ಇಲ್ಲ. ಎರಡು ಈಗ ಇದು ಒಂದು ಅಂದಾಜಿಗೆ ಹೇಳುದು, ಅಂದಾಜಿಗೆ ಹೇಳುದು. ಎರಡನೇದು ಈಗ ಇದರಲ್ಲಿ ನೀವು ಈಗ ಈ ನೊಣಗಳು ಹೇಳಿದ್ರಿ, ಇದರಲ್ಲಿ ಜೇನು ತರುವಂತದ್ದು ಮತ್ತೆ ಇಲ್ಲಿ ಸೋಮರಿ ಅಂದ್ರೆ ಇಲ್ಲಿ ಗಂಡು ನೊಣ ತಿಂದು ಇಲ್ಲಿ ಅದನ್ನು ಖಾಲಿ ಮಾಡುವಂತದ್ದು ಇರ್ತದೆ. ಅದರದ್ದು ಹೇಗೆ ನೀವು ಕಂಡುಹಿಡಿತೀರಿ? ನೋಡಿ, ಈಗ ಇದರಲ್ಲಿ ಖಾಲಿ ಕಂಡುಹಿಡಿಲಿಕ್ಕೆ ಗಂಡು ನೊಣ ಮತ್ತು ಇದು ಮಾತ್ರ ಯಾವುದು ಕೆಲಸಗಾರ ನೊಣಗಳು ಇಲ್ಲಿ ಆಗಿ ಪೂರ್ತಿ ಇರೋದು ಗಂಡು ನೊಣ. ಇದು ಗಂಡು ನೊಣ, ಇದು ಮಾತ್ರ ಗಂಡು ನೊಣ 1-2. ಈಗ ಇನ್ನು ಗಂಡು ನೊಣಗಳನ್ನು ಅವುಗಳು ಕೊಲ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ, ಅಂದ್ರೆ ಹೊರಗಾಗ್ತವೆ. ಇನ್ನು ಮಳೆಗಾಲ ಬಂತು, ಗಂಡು ನೊಣದ ಅವಶ್ಯಕತೆ ಇಲ್ಲ, ಇನ್ನು ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಆಗುದು ನೆಕ್ಸ್ಟ್ ಸೆಪ್ಟೆಂಬರ್-ಅಕ್ಟೋಬರ್ ನಂತರ. ನಾವು ಇದು ಕಪ್ಪಿದ್ದದ್ದು ಗಂಡು ನೊಣ. ಇದು ನೋಡಿ, ಇದು ಏನು ಹಾನಿ ಮಾಡುದಿಲ್ಲ, ಇದು ಕಚ್ಚುದಿಲ್ಲ, ಚುಚ್ಚುದಿಲ್ಲ, ಕೆಲಸ ಮಾಡುದಿಲ್ಲ, ತಿನ್ನುವುದಿಲ್ಲ. ಇದಕ್ಕೆ ತಿನ್ನಿಸ್ಬೇಕು. ತಿನ್ನಿಸ್ಬೇಕು. ಇದಕ್ಕೆ ಇದು ಉಳ್ದದೆಲ್ಲ ಕೆಲಸಗಾರ ನೊಣಗಳು, ಪೂರ್ತಿಯಾಗಿ ಕೆಲಸಗಾರ ನೊಣ. ಈಗ ಗಂಡು ನೊಣದ್ದು ಹೇಳ್ತೇನೆ. ಈ ಗಂಡು ನೊಣ ಖಾಲಿ ಅಭಿವೃದ್ಧಿಗೆ ಮಾತ್ರ ಬೇಕು, ಮತ್ತೆ ಯಾವುದಕ್ಕೂ ಉಪಯೋಗ ಇಲ್ಲ. ಆದ್ರೆ ಗಂಡು ನೊಣ ಇಲ್ಲದಿದ್ರೆ ಜೇನು ಕುಟುಂಬ ಇಲ್ಲ. ಈಗ ನಾವೆಂತ ಹೇಳಿದೆ, ಈಗ ಇದು ಗಂಡು ನೊಣವನ್ನು ಕೊಲ್ಲಿಕ್ಕೆ ಖಾಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಗಂಡು ನೊಣಕ್ಕೆ ಯಾವುದೇ ಪೆರಾಮೋನ್ ಇಲ್ಲ. ಗಂಡು ನೊಣ ಈ ಬಾಕ್ಸ್ ಇದು ಗಂಡು ನೊಣ ಆ ಬಾಕ್ಸಿಗೆ ಹೋಗ್ಬೋದು, ಆ ಬಾಕ್ಸ್ ಇದು ಗಂಡು ನೊಣ ಇನ್ನೊಂದು ಬಾಕ್ಸಿಗೆ ಹೋಗ್ಬೋದು. ಲಿಮಿಟೇಷನ್ ಇಲ್ಲ. ಈ ಗಂಡು ನೊಣ ಅಂದ್ರೆ ಈಗ ಖಾಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ, ನಿಮ್ಗೆ ಒಂದು ಜೂನಿಗೆ ಬಂದ್ರೆ ಒಂದು ಸಹ ಗಂಡು ನೊಣ ಹಿಡಿದಿಲ್ಲ, ಭಾರಿ ಅಪರೂಪ ಇರುದು. ಜೂನ್ ಜುಲೈಯಲ್ಲಿ ನಿಮಗೆ ಗಂಡು ನೊಣ ಈ ಕುಟುಂಬದಲ್ಲಿ ಉಂಟಂದ್ರೆ ಈ ಕುಟುಂಬ ಅತ್ಯಂತ ಸ್ಟ್ರಾಂಗ್ ಕುಟುಂಬ ಅಂತ ಹೇಳಲಿಕ್ಕ. ಇದಕ್ಕೆ ಯಾವುದೇ ತೊಂದರೆ ಬರೋದಿಲ್ಲ, ಯಾವುದೇ ರೋಗ ಬರೋದಿಲ್ಲ ಅಂತ ಒಂದು ಕುಟುಂಬ ಅದು. ಗಂಡು ನೊಣ ಇದ್ರೆ ಪೂರ್ತಿಯಾಗಿ ನೊಣ ಇರ್ಬೋದು. ಇದರಲ್ಲಿ ಈಗ ಫುಲ್ ಉಂಟು ನೊಣ. ಈ ಗಂಡು ನೊಣ ನಾವೆಂತ ಮಾಡ್ತೇವೆ ಅಂದ್ರೆ, ನಾನು ಅದೇ ಆಗ ಹೇಳಿದ್ದು, ನಾವು ಈಗ ವಾಣಿಜ್ಯ ರೀತಿಯಿಂದ ನೋಡುದ್ರಿಂದ ನಾವು ಒಂದು ಆಗಸ್ಟ್ ಲಾಸ್ಟ್ ಆಗುವಾಗ ಇದರ ಸಂಸಾರ ಕೊನೆಯಲ್ಲಿರುವ ಇದು ಜೇನುಗೊಣೆ ಸಂಸಾರ ಕೊನೆಯಲ್ಲಿರುವ ಕೊನೆಯ ಎರಿಗಳನ್ನು ತೆಗೆದು ಪೂರ್ತಿ ಸಂಪೂರ್ಣವಾಗಿ ತೆಗೆದು ಅದನ್ನು ಇದರ ಮಧ್ಯದಲ್ಲಿ ಇಡ್ತೇವೆ. ಆವಾಗ ಅಲ್ಲಿ ಹೊಸ ಏರಿ ಮಾಡ್ತದೆ. ಹೊಸ ಏರಿ ಮಾಡುವಾಗ ಕ್ವೀನ್ ಡೆವಲಪ್ಮೆಂಟಿಗೆ ಫುಲ್ ಸ್ಟ್ರಾಂಗ್ ಇದ್ರೆ ಗೂಡು, ಅವಾಗ ಡೆವಲಪ್ಮೆಂಟಿಗೆ ನೋಡಿ ಗಂಡು ನೊಣಗಳಿಗೆ ತಯಾರಿ ಮಾಡ್ತದೆ. ಅವಾಗ ಗಂಡು ನೊಣಗಳಾಗ್ತವೆ. ಗಂಡು ನೊಣಗಳಾದ್ರೆ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು, ನಾವು ಮತ್ತೆ ವಿಭಜನೆ ಮಾಡಿ ಕುಟುಂಬಗಳನ್ನು ಅಭಿವೃದ್ಧಿ ಮಾಡ್ತೇವೆ. ಹಾಗೆ ಗಂಡು ನೊಣದ ಕೆಲಸ. ಇನ್ನೊಂದು, ಈ ಕ್ವೀನ್ ಮೇಟ್ ಆಗ್ಲಿಕ್ಕೆ ಮಾತ್ರ. ಒಂದು ಕ್ವೀನ್ ಹೊಸ ಕ್ವೀನ್ ಆದ್ಮೇಲೆ ಅವುಗಳಿಗೆ 3ನೇ ದಿವಸದಿಂದ ಕ್ವೀನ್ ಹೊರಗೆ ಬರ್ತದೆ ಮೇಟ್ ಆಗ್ಲಿಕ್ಕೆ. ಅದಕ್ಕೊಂದು ಸಪ್ರೇಟ್ ಪೆರಮೋನ್ ಉಂಟು. ಒಟ್ಟಿಗೆ ಒಂದು 42-43 ಟೈಪ್ ಇದ್ದು ಪೆರಮೋನ್ ಉಂಟು. ಒಂದೊಂದಕ್ಕೆ ಒಂದು ಎಗ್ರೆಸಿವ್ ಆಗಬೇಕಾದ್ರೆ ಒಂದು ಪೆರಮೋನು, ಹೊರಗೆ ಹೋಗ್ಬೇಕಾದ್ರೆ ಒಂದು ಪೆರಮೋನು, ಈಗ ಜೋಡಿ ಆಗಬೇಕಾದ್ರೆ ಹೊರಗೆ ಹೋಗ್ಬೇಕು. ಈಗ ರಾಣಿ ಜೇನು ಆಗಿ 3 ದಿವಸ ಗೂಡಿನಲ್ಲಿ ಸಂಚಾರ ಮಾಡ್ತದೆ, ನೋಡ್ತದೆ ಎಲ್ಲ. 3ನೇ ದಿವಸದಿಂದ 4ನೇ ದಿವಸದಿಂದ ಸ್ಟಾರ್ಟ್ 21 ದಿವಸದ ತನಕ ಅವಕಾಶ ಉಂಟು ಜೋಡಿ ಆಗಲಿಕ್ಕೆ. ಈ 3ನೇ ದಿವಸದಿಂದ ನಂತರ ಸಾಯಂಕಾಲ 3:30 ನಂತರ, ಅದೇ ಟೈಮಿಂಗ್ಸ್ ಎಲ್ಲ ಉಂಟು ಕರೆಕ್ಟ್. ಅದು 3:30 ನಂತರ ಒಂದು 5-5:30 ಒಳಗೆ ಒಂದು 20 ಮೀಟರ್ ಮೇಲೆ, ಕೆಳಗೆ ಇಲ್ಲ 20 ಮೀಟರ್ ಮೇಲೆ ಒಂದು ಪೆರಮೋನು ಮೊದಲೇ ಬಿಡುಗಡೆ ಮಾಡಿರ್ತದೆ. ಆವಾಗ ಒಂದು ಆ 50 ಮೀಟರ್ ಸರೌಂಡಿಂಗ್ ಅಲ್ಲಿರುವ ಎಲ್ಲ ಜೇನು ಕುಟುಂಬಗಳು, ಇದು ಈ ಬಾಕ್ಸ್ ಇರ್ಬೋದು, ಆ ಬಾಕ್ಸ್ ಇರ್ಬೋದು, ಆ ಬಾಕ್ಸ್ ಇರ್ಬೋದು, ಹುತ್ತದಲ್ಲಿರ್ಬೋದು, ಮಾಟೆಯಲ್ಲಿರ್ಬೋದು, ಯಾವುದು ಎಲ್ಲ ಗಂಡು ನೊಣಗಳಿಗೆ ಈ ಪೆರಮೋನ್ ಹೋಗಿರ್ತದೆ. ಅವುಗಳಿಗೆ ಒಂದು ಮಾಹಿತಿ ಸಿಕ್ಕಿರ್ತದೆ, ಇಂಥ ಈ ದಿವಸ ಈ ಕ್ವೀನ್ ಮೇಟಿಗೆ ಹೊರಗೆ ಬರ್ತದೆ ಅಂತೇಳಿ.
ಅದು 3:30 ಆದ ನಂತರ ಆ ನೊಣಗಳು ಸಹ ಹೊರಗೆ ಬರ್ತವೆ, ಅವುಗಳಿಗೆ ಗೊತ್ತಾಗ್ತದೆ. ಈ ಕ್ವೀನ್ ಇಲ್ಲಿರುವ ಕೆಲವು ಗಂಡು ನೊಣಗಳನ್ನು ತಗೊಂಡು 20 ಮೀಟರ್ ಮೇಲ್ಗಡೆಗೆ ಹೋಗ್ತದೆ. ಆವಾಗ ಹೊರಗೆ ಹೋದಂತ ಎಲ್ಲ ಗಂಡು ನೊಣಗಳು ಅವುಗಳಿಗೆ ಸೇರ್ತವೆ. ಅಲ್ಲಿ ಒಂದು ಕಾಂಪಿಟಿಷನ್ ಸ್ಟಾರ್ಟ್ ಆಗ್ತದೆ. ರಾಣಿ ಅತಿ ವೇಗವಾಗಿ ಓಡ್ತದೆ, ಯಾಕಂದ್ರೆ ರಾಣಿ ತಿನ್ನೋದು ರಾಜಶಾಹಿ ರಸ ಮಾತ್ರ, ತುಂಬಾ ಸ್ಟ್ರಾಂಗ್ ಇರ್ತದೆ. ರಾಜಶಾಹಿ ರಸ ಪುರುಷರಿಗೆ ಸಹ ಒಳ್ಳೇದು, ಇದು ಸಂತಾನ ಚಾರಣ ಶಕ್ತಿಗೆ ಸಹ ಅದು ಒಳ್ಳೇದಂತ ಹೇಳ್ತಾರೆ. ರಾಜಶಾಹಿ ತುಂಬಾ ಬೆಳೆ ಬಾಳುವಂತ ವಸ್ತು, ಮತ್ತೆ ಹೇಳ್ತೇನೆ ಅದರ ವಿಷಯ. ಈ ಮೇಲೆ ಹೋದಂತ ರಾಣಿ ಜೋಡಿಗಾಗಿ ಕಾಂಪಿಟಿಷನ್ ಸ್ಟಾರ್ಟ್ ಮಾಡ್ತದೆ. ಆಗ ಗಂಡು ನೊಣಗಳು ಅಂದ್ರೆ ಹಿಂದೆಂದ ಓಡ್ತವೆ. ಕ್ವೀನಿಗಿಂತ ಅತಿ ವೇಗವಾಗಿ ಗಂಡು ನೊಣ ಓಡಿ ಹೋದ ಗಂಡು ನೊಣ ಈ ಕ್ವೀನ್ನೊಂದಿಗೆ ಮೇಟ್ ಆಗ್ತದೆ, ಜೋಡಿ ಆಗ್ತದೆ. ಕ್ವೀನ್ನೊಂದಿಗೆ ಜೋಡಿಯಾದ ಗಂಡು ನೊಣದ ವೀರ್ಯಕೋಶ ಕ್ವೀನ್ನೊಟ್ಟಿಗೆ ಉಳಿದು ಗಂಡು ನೊಣ ಆವಾಗನೇ ಆನ್ ದ ಸ್ಪಾಟ್ ಸಾಯ್ತದೆ. ತನ್ನ ವೀರ್ಯಕೋಶವನ್ನು ಅದರಲ್ಲಿ ಬಿಟ್ಟು ಗಂಡು ನೊಣ ಸಾಯ್ತದೆ, ರಾಣಿ ವಾಪಸ್ ಆಗ್ತದೆ. ಅಲ್ಲಿ ಸಹ ಕೆಲವು ಸಂಶಯ ಉಂಟು. ಕೆಲವು ಸಾರಿ 2 ನೊಣ 3 ನೊಣ ಜೋಡಿ ಆಗ್ತದೆ, 2-3 ಸಾರಿ ಜೋಡಿ ಆಗ್ತದೆ ಅಂತೇಳಿ ಉಂಟು. ಕೆಲವು ಸಾರಿ ಹೇಳ್ತಾರೆ ಕ್ವೀನ್ ಜೀವಿತಾವಧಿಯಲ್ಲಿ ಒಂದೇ ಬಾರಿ ಜೋಡಿ ಆಗ್ತದೆ ಅಂತೇಳಿ. ನಾನು ಹೇಳೋದು ಒಂದೇ ಬಾರಿ ಜೋಡಿ ಆಗ್ತದೆ ಅಂತೇಳಿ. ಒಂದೇ ಬಾರಿ ಜೋಡಿಯಾದ ರಾಣಿಯು ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಮೊಟ್ಟೆ ಇಡಬೇಕು ಅಷ್ಟು ಅದರ ವೀರ್ಯ ಅದರಲ್ಲಿ ಇರ್ತದೆ, ಪವರ್ ಇರ್ತದೆ. ಅದು ಮತ್ತೆ ಬಂದು ಮೊಟ್ಟೆ ಮತ್ತೆ 2ನೇ ದಿನ ಮತ್ತೆ ಜೋಡಿಯಾದ ಮಾರನೇ ದಿನದಿಂದ ಮೊಟ್ಟೆ ಇಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ದಿವಸ ಒಂದು 200-300 ಮೊಟ್ಟೆ ಇಟ್ಟು 2ನೇ ದಿವಸಕ್ಕೆ ಒಂದು 600ರಿಂದ 800 ಮೊಟ್ಟೆ ಇರ್ತದೆ. 3ನೇ ದಿವಸದಿಂದ ಅದರದ್ದು ಸ್ಟ್ರಾಂಗೆಸ್ಟ್ ಅಂದ್ರೆ 2-2.5 ಸಾವಿರ ತನಕ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದು, ಅಷ್ಟು ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಇರ್ತದೆ. ಅದು ಲೈಫ್ ಲಾಂಗ್ ತನಕ ಅಷ್ಟು ಇರ್ತದೆ. 1.5-2 ವರ್ಷದ ತನಕ ಅಷ್ಟು ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆದಮೇಲೆ ಕ್ವೀನ್ ವೀಕ್ ಆಗ್ತದೆ. ಏಜ್ ಆದಾಗೆ ಕ್ವೀನ್ ಸಹ ವೀಕ್ ಆಗ್ತದೆ, ಮೊಟ್ಟೆ ಇಡುವುದನ್ನು ಕಮ್ಮಿ ಮಾಡ್ತದೆ. ಅಲ್ಲಿ 2 ವಾರ ಹಿಡಿದಿಲ್ಲ ಅದು, ಮತ್ತೆ ಬರುವಾಗ ಕಮ್ಮಿ ಆಗ್ತಾ ಬರ್ತದೆ. ಆವಾಗ ನಾವೇ ಸ್ವತಃ ರಾಣಿಯನ್ನು ಬದಲಾಯಿಸಬೇಕು. ನಾವೀಗ ವಿಭಜನೆ ಮಾಡೋದ್ರಿಂದ ರಾಣಿ ಬದಲಾಗ್ತಾ ಇರ್ತದೆ. ಇಲ್ಲದ್ರೆ ನಾವು ಇದ್ದದ್ದೇ ಬಾಕ್ಸನ್ನು ಇದು ಮಾಡೋದಾದ್ರೆ ಅಲ್ಲಿ ಅದನ್ನೇ ಮುಂದುವರಿಸುವುದಾದ್ರೆ ನಾವಲ್ಲಿ ರಾಣಿಯನ್ನು ಒಂದು ಸ್ವಲ್ಪ ನೊಣಗಳಿಂದ ಹೊರಗೆ ಬಿಟ್ಟು, ಅಂದರೆ ನಾವು ಕೊಲ್ಲಿಕ್ಕೆಲ್ಲ ಹೋಗುದಿಲ್ಲ ನೊಣವನ್ನು, ಅದಕ್ಕೆ ಒಂದು ಸ್ವಲ್ಪ ಸಣ್ಣ ಸಂಸಾರ ಹೊರಗೆ ಮಾಡೋದಾದರೆ ಮಾಡಲಿ ಅಂತೇಳಿ ಒಂದು ದೂರ ಹೋಗಿ ಬಿಟ್ಟು, 1 ಕಿಲೋಮೀಟರ್ ಆಚೆ ದೂರ ಬಿಟ್ಟು ಮತ್ತು ಇದಕ್ಕೆ ಹೊಸ ರಾಣಿಯನ್ನು ಮಾಡಿಸ್ತೇವೆ. ಅದು ಮತ್ತೆ ಪುನಃ ನಮಗೆ ಸ್ಟ್ರಾಂಗ್ ಕುಟುಂಬ ಸಿಗ್ತದೆ. 2ನೇದಂದರೆ ಈಗ ಇದರದ್ದು ಮೌಲ್ಯ ಹೇಗೆ ಅಂತೇಳಿ ಹೇಗೆ ಆಗ್ತದೆ. ನಾನು ಸ್ವಲ್ಪ ಮುಚ್ಚೇನೆ, ಬಿಸಿಲುಂಟು ತುಂಬ. ಈಗ ಇದರಲ್ಲಿ ಏನೆಲ್ಲ ಆಗ್ತದೆ, ಏನೆಲ್ಲ ಉತ್ಪತ್ತಿ ಉಂಟು, ಹೇಗೆ ಜೇನು ಕೃಷಿ ಲಾಭದಾಯಕವ ಲಾಸ. ಈಗ ಇದೊಂದು ಕುಟುಂಬ ಮಾತ್ರ ಸಣ್ಣದು. ಈಗ ಜೇನು ಕೃಷಿಯಲ್ಲಿ ಏನೇನು ಉತ್ಪನ್ನಗಳು ಉಂಟು, ಹೇಗೆ ಎಂತ ಅಂತೇಳಿ. ಈಗ ಜೇನು ಕೃಷಿಯಲ್ಲಿ ಖಾಲಿ ಜೇನಿನಿಂದ ಮಾತ್ರ ಲಾಭ ಅಲ್ಲ, ಜೇನು ಮಾಯಣ ಉಂಟು, ಜೇನು ವಿಷ ಉಂಟು, ರಾಜಶಾಹಿ ರಸ ಉಂಟು, ಕುಟುಂಬಗಳನ್ನು ಮಾರಾಟ ಮಾಡಿ ಹಣ ಮಾಡ್ಬೋದು. ಆದಮೇಲೆ ರಾಜಶಾಹಿ ರಸ ಉಂಟು. ಈಗ ಜೇನು ಮಾಯಣಕ್ಕೆ ಸಾಧಾರಣ 800 ರೂಪಾಯಿಂದ 1000 ರೂಪಾಯಿ ತನಕ ಉಂಟು ಕೆಜಿಗೆ. ಜೇನು ತುಪ್ಪ ಈಗ 1000ಕ್ಕೆ ಹೋಗ್ತಾ ಉಂಟು, ಸೇಲ್ ಆಗ್ತಾ ಉಂಟು. ಈಗ ಊರಿದ್ದು ಅಂದರೆ ಸಹ ನಮ್ಮ ಕರಾವಳಿ ಭಾಗದ ಅಂದರೆ ಜಾಸ್ತಿ ಡಿಮಾಂಡ್. ಅಂದರೆ ನಮಗೆ ಕುಂಟು ನೇರಳೆ ಎಲ್ಲ ಇರ್ತದೆ, ಅದಕ್ಕಿಂತ ಜಾಸ್ತಿ ಡಿಮಾಂಡ್ ಉಂಟು. 1000ಕ್ಕೆಲ್ಲ ನಾವು ಈಗ 800ರಿಂದ 1000ದಲ್ಲಿ ಎಲ್ಲ ಸೇಲ್ ಮಾಡ್ತಾ ಇದ್ದೇವೆ, ಹೋಗ್ತಾ ಉಂಟು. ಈಗ ಇನ್ನು ಬರುವಂಥದ್ದು 2 ಕಾಸ್ಟ್ಲಿಯೆಸ್ಟ್ ಪದಾರ್ಥಗಳು, ಒಂದು ರಾಜಶಾಹಿ ರಸ, ಇನ್ನೊಂದು ಜೇನು ವಿಷ. ಈಗ ಇದರಲ್ಲಿ ರಾಜಶಾಹಿ ರಸ ಅಂದರೆ 1ರಿಂದ 6ನೇ ದಿನದ ನೊಣಗಳು, ಹುಟ್ಟಿ ಬಂದ ನೊಣಗಳು ರಾಜಶಾಹಿ ರಸವನ್ನು ಪ್ರೊಡ್ಯೂಸ್ ಮಾಡ್ತವೆ. ಯಾವಾಗ ಕ್ವೀನ್ ಆಗ್ತದೆ ಆವಾಗ ಕ್ವೀನ್ ಸೆಲ್ಲಲ್ಲಿ ಇದನ್ನೇ ಅದಕ್ಕೆ 15 ದಿವಸದಲ್ಲಿ ಕ್ವೀನ್ ಹೊರಗೆ ಬರ್ತದೆ. 15 ದಿವಸಕ್ಕೂ ಸಹ ಅದಕ್ಕೆ ತಿನ್ನಲಿಕ್ಕೆ ಕೊಡೋದು ರಾಜಶಾಹಿ ರಸ ಮಾತ್ರ, ಬೇರೆ ಏನನ್ನು ತಿನ್ನೋದಿಲ್ಲ. ಅದು ರಾಜಶಾಹಿ ರಸವನ್ನೇ ತಿನ್ನೋದು. ಅದಕ್ಕೆ ಕ್ವೀನ್ ಸ್ಟ್ರಾಂಗೆಸ್ಟ್, ಲೈಫ್ ಸಹ ಜಾಸ್ತಿ ಅದರದ್ದು. ಇದನ್ನು ತುಂಬ ಔಷಧೀಯ ಗುಣವಾಗಿ, ಅದೇ ಸಂತಾನ ಚಿಕಿತ್ಸೆ ಎಲ್ಲ, ನಿಮಗೆ ನಪುಂಸಕತ್ವ ಎಲ್ಲ ಇರುವವರಿಗೆಲ್ಲ ಅದರದ್ದು ಟ್ರೀಟ್ಮೆಂಟ್ ಎಲ್ಲ ಉಂಟು. ಅದಕ್ಕೆ ಅದೇ 1 ಗ್ರಾಮಿಗೆ 10,500 ತನಕ ಉಂಟು. 1.5 ಕೋಟಿ ಬೆಳೆ ಬಾಳುವಂಥ ಒಂದು ರಾಜಶಾಹಿ ರಸ ಅದರಲ್ಲಿ ಉಂಟಲ್ಲ, ಉಂಟು. ಇದು ಕ್ವೀನ್ ಆದಾಗ ಮಾತ್ರ ಇರ್ತದೆ, ಮತ್ತೆ ನಿಮಗೆ ಸಿಗುದಿಲ್ಲ. ಕ್ವೀನ್ ಸೆಲ್ ಅಲ್ಲಿ ಒಂದು ಕೋಶದಲ್ಲಿ ಇರ್ತದೆ, ಸ್ವಲ್ಪ ಸಿಹಿ ಹುಳಿ ಮಿಶ್ರಿತವಾಗಿರ್ತದೆ. ತಿನ್ಲಿಕ್ಕೆ ಸಹ ತುಂಬಾ ಟೇಸ್ಟ್. ನಾವು ತುಂಬಾ ಸಲ ಟ್ರೈನಿಂಗಿಗೆಲ್ಲ ಹೋದ್ಮೇಲೆ ತುಂಬಾ ಸಲ ತಿಂದಿದ್ದೇವೆ. ಆದ್ರೆ ಮೊದಲೆಲ್ಲ ಗೊತ್ತಿರಲಿಲ್ಲ ನಮಗೆ ಸಹ. ತುಂಬಾ ಟೇಸ್ಟ್ ಎಲ್ಲ ಇರ್ತದೆ, ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಅದು ಒಂದು ಶಕ್ತಿದಾಯಕವಾಗಿ ಸಹ ಯೂಸ್ ಮಾಡ್ತಾ ಇದ್ದಾರೆ. ಅದು ಗ್ರಾಮಿಗೆ ಎಷ್ಟು ಅಂತ ಹೇಳಿದ್ರಿ? ಗ್ರಾಮಿಗೆ 10,500. ಅದೇ 1.5 ಕೋಟಿ, 1 ಕೆಜಿಗೆ 1.5 ಕೋಟಿ. ಈಗ 1 ಕೆಜಿಗೆ 1.5 ಕೋಟಿ. ಇನ್ನೊಂದು ಬರುವಂಥದ್ದು ಜೇನು ವಿಷ. ಇಲ್ಲಿ ನಮ್ಮ ಕಿನ್ನಿಗೋಳಿಯಲ್ಲಿ ಪ್ರಜ್ವಲ್ ಅಂತ ಮಾಡ್ತಾ ಇದ್ರು, ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಕಷ್ಟ ಆಯ್ತು ಅವರಿಗೆ ಸ್ವಲ್ಪ. ಹಾಗೆ ಈಗ ಮಾಡ್ತಾ ಇದ್ದಾರ ಗೊತ್ತಿಲ್ಲ ನನಗೆ, ನಾನು ಅದು ಮತ್ತೆ ಕೇಳಲಿಕ್ಕೆ ಹೋಗಲಿಲ್ಲ. ಇದರಲ್ಲಿ ಆ ಜೇನು ನೊಣಗಳು
ಚುಚ್ಚಿದಾಗ ಒಂದು ಕೊಂಡಿಯನ್ನು ಬಿಡ್ತವೆ, ಅಲ್ಲಿ ನಮಗೆ ಒಂದು ವಿಷ ಬರ್ತದೆ. ಆ ವಿಷವನ್ನು ಒಟ್ಟಿ ಮಾಡಿಕೊಟ್ರೆ ಸಹ ಅದಕ್ಕೆ ಸಹ ಕೆಜಿಗೆ 1.5 ಕೋಟಿ ಸೇಮ್ ಬ್ಯಾಲ್. ಈಗ ಅದನ್ನು ಹೇಗೆ ಮಾಡೋದಂದ್ರೆ ಅದಕ್ಕೆ ಒಂದು ವೈಬ್ರೇಟರ್ ಹಾಕ್ತಾರೆ, ಗ್ಲಾಸ್ ಹಾಕಿ ವೈಬ್ರೇಟರ್ ಹಾಕಿ ಅದನ್ನು ಚುಚ್ಚಿದಾಗೆ ಮಾಡಿಸಿ ಅದರದ್ದು ವಿಷ ಮಾತ್ರ ಹೊರಗೆ ಬರಿಸಿ ಅದನ್ನು ಶೇಖರಣೆ ಮಾಡಿ ಕೊಡುದುಂಟು. ಆದರೆ ಒಂದರಲ್ಲಿ ಜಾಸ್ತಿ ಸಿಗೋದಿಲ್ಲ, 0.03 ml ಏನೋ ಅಷ್ಟೇನು ಕಮ್ಮಿ ಬಂದು, ತುಂಬ ಕಮ್ಮಿ ಇಂಥ ಬಾಕ್ಸಲ್ಲೆಲ್ಲ ಸಿಗೋದು. ಸ್ವಲ್ಪ ಮೆಲ್ಲಿಫೇರದಲ್ಲಿ ಸ್ವಲ್ಪ ಜಾಸ್ತಿ ಸಿಗ್ತದೆ, ಆದರೆ ಇಲ್ಲಿ ಯಾರು ಸಹ ಅಷ್ಟು ಮಾಡ್ತಾ ಇಲ್ಲ. ಆದರೆ ಡಿಮಾಂಡ್ ಉಂಟು. ನಾರ್ತ್ ಕರ್ನಾಟಕ ನಿಮಗೆ ನಮ್ಮ ನಾರ್ತ್ ಈಸ್ಟ್, ನಮ್ಮ ಯುರೋಪ್ ಕಂಟ್ರೀಸಲ್ಲೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಅದನ್ನು ಸುಮಾರು ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ತಾರೆ. ನಿಮಗೆ ಶುಗರಿಗೆ ಆಗಿರ್ಬೋದು, ನಿಮಗೆ ಇದಕ್ಕೆ ಕೊಲೆಸ್ಟ್ರಾಲಿಗೆ ಆಗಿರ್ಬೋದು, ಕ್ಯಾನ್ಸರ್ ಪೇಷಂಟ್ಸಿಗೆ ಆಗ್ಬೋದು, ಅದಕ್ಕೆಲ್ಲ ಈ ವಿಷಯವನ್ನು ಯೂಸ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ತುಂಬ ಕೆಲಸ ಉಂಟು. ಹೌದು, ಬಿವ್ಯಾನಮ್ ಅಂತೇಳಿ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಹೊರ ದೇಶದಲ್ಲೆಲ್ಲ ನೋಡಿದ್ರೆ, ಅಮೆರಿಕ ಸೈಡಲ್ಲೆಲ್ಲ ನೋಡೋದಾದರೆ ವ್ಯಾನಮ್ ಥೆರಪಿ ಅಂತೇಳಿ ಮಾಡ್ತಾರೆ, ಚುಚ್ಚಿಸಿಕೊಳ್ತಾರೆ. ತುಂಬ ಲಾಭದಾಯಕ. ಅತಿ ಆದರೆ ಹಾಗೆ ಅಂತ ಏನಿಲ್ಲ, ಪ್ರೋಟೀನ್ ಆಗಿ ಸಹ ಯೂಸ್ ಆಗ್ತಾ ಉಂಟು. ನನಗೆ ಈಗ ಸ್ವಲ್ಪ ಪ್ರೋಟೀನ್ ಆಗಿ ಯೂಸ್ ಆಗ್ತಾ ಉಂಟು, ಸ್ವಲ್ಪ ಇಚ್ಚಿಂಗ್ ಎಲ್ಲ ಉಂಟು. ಅದಂದರೆ ನನಗೆ ಫುಡ್ ಇದರಲ್ಲಿ ಇದಾಗಿ ಮಿಕ್ಸ್ ಆಗಿ ಎಲ್ಲ ಸ್ವಲ್ಪ ಸಮಸ್ಯೆ ಉಂಟು. ಆದರೆ ದೊಡ್ಡದು ಸಮಸ್ಯೆ ಅಲ್ಲ ಅದು. ಆದರೆ ಹೆಲ್ತ್ ವೈಸ್ ಮಾತ್ರ ಎಲ್ಲದಕ್ಕೂ ಒಳ್ಳೆಯದು. ಈ ಜೇನು ಹೇಗೆ ನಿಮಗೆ ಹೆಲ್ತ್ ವೈಸ್ ಒಳ್ಳೆಯದಾ, ಹಾಗೇನೆ ಇದರಲ್ಲಿರೋ ಎಲ್ಲ ಐಟಮ್ಸ್ಗಳು ಒಳ್ಳೆಯದು. ಈಗ ಜೇನುಮಾಯಣ ಸಹ ನಿಮಗೆ ಜೇನುಮಾಯಣ ಬಿಸಾಡಬೇಕಂತ ಹೇಳಿದ್ರೆ ನಾವೀಗ ಶೇಖರಣೆ ಮಾಡಿ ಇಟ್ಟಿದ್ದೇವೆ. ಇಲ್ಲಿ ಸ್ವಲ್ಪ ಹುಳ ಆದದ್ದು ಅದನ್ನು ಬಿಟ್ಟಿದ್ದೇನೆ. ಇಲ್ಲದಿದ್ದರೆ ಇದ್ದದೆಲ್ಲ ಜೇನುಮಾಯಣ ಒಟ್ಟು ಮಾಡಿ ಇಟ್ಟಿದ್ದೇನೆ. ನಾವು ಅಲ್ಲಿ ಸಿಸ್ಟರ್ಗಳೆಲ್ಲ ಕ್ಯಾಂಡಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಅದನ್ನು ಮಾಡಲಿಕ್ಕೆ ಆಗಿ ಕೊಡ್ತೇವೆ ನಾವು. ಇಲ್ಲ, ನಮ್ಮ ಹತ್ರ ಜಾಸ್ತಿ ಇರೋದಿಲ್ಲ. ಈಗ ಪುತ್ತೂರು ಸೈಡಿಗೆ ಹೋದರೆ ಅವರಿಗೆ ಒಂದು 200 kg 300 kg 400 kg ಹಾಗೆಲ್ಲ ಸಿಗ್ತದೆ ಮಾಯಣ. ಅವರೆಲ್ಲ ಸಾಧಾರಣ ಒಂದು 450 800 900 ರೂಪಾಯಿ ತನಕ ಎಲ್ಲ ಸೇಲ್ ಮಾಡ್ತಾರೆ. ಯಾವುದ್ರಲ್ಲಿ ಸಹ ಜೇನು ಕೃಷಿಯಲ್ಲಿ ಲಾಸ್ ಅಂತೇಳಿ ಇಲ್ಲ, ಸರಿಯಾದ ನಿರ್ವಹಣೆ ಬೇಕು. ನಿಮ್ಮಲ್ಲಿ ಎಷ್ಟು ಬಾಕ್ಸ್ ಉಂಟು? ನನ್ನಲ್ಲಿ ಈಗ ಒಂದು 90ರಿಂದ 100 ಬಾಕ್ಸ್ ತನಕ ಉಂಟು. ಅಂದರೆ ನಮ್ಮ ಸೈಟಲ್ಲಿ ಇಲ್ಲ, ನಾನು ಬೇರೆ ಬೇರೆ ಸೈಟಲ್ಲಿ ಇಟ್ಟಿದ್ದೇನೆ. ಒಂದೇ ಪ್ಲೇಸಲ್ಲಿ ಇಡಲಿಲ್ಲ, ಬೇರೆ ಬೇರೆ ಜಾಗದಲ್ಲಿ ಎಲ್ಲ